ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಕಲಿಯಿರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ. ಗ್ರಾಮ ಆಡಳಿತಾಧಿಕಾರಿ VAA ಹುದ್ದೆಗಳು. ಇಲ್ಲಿ ಸುಮಾರು 572 ಹುದ್ದೆಗಳು ಕಲಿವೆ. PUC ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದು. ವಯೋಮಿತಿ 18ರಿಂದ 40 ವರ್ಷ ಇರುತ್ತದೆ. ಪುರುಷ ಮತ್ತು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇವಾಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಇದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಇರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೊಂದು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ಗೆ ಬರ್ತವೆ. ಹೊಸ ಮಾಹಿತಿ ಕೂಡ ದೊರೆತಿದೆ. ಓಕೆ, ನೇರವಾಗಿ ಮಾಹಿತಿ ನೋಡಿ. ಇವಾಗ ಫ್ರೆಂಡ್ಸ್, ಮಾಹಿತಿ ಇರ್ತಿದೆ. ಇಲಾಖೆ ಮತ್ತು ಕರ್ನಾಟಕ ಕಂದಾಯ ಇಲಾಖೆ ನೇಮಕಾತಿಯಾಗಿದೆ. ಒಟ್ಟು 572 ಹುದ್ದೆ ಖಾಲಿ. ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತದೆ. ಹುದ್ದೆಗಳ ಹೆಸರು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಾಗಿವೆ. ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಹುದ್ದೆ ಕಲಿವೆ. ಯಾವ ಜಿಲ್ಲೆ ಅಂದರೆ ಬೆಳಗಾವಿ, ತುಮಕೂರು, ಮಂಡ್ಯ, ಮೈಸೂರು, ದಕ್ಷಿಣ ಕನ್ನಡ ಪ್ರತಿ ಜಿಲ್ಲೆ ಕಲಿವೆ. ಒಟ್ಟು 572 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಟೋಟಲಾಗಿ. ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಸೆಕೆಂಡ್ PUC ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ವಯೋಮಿತಿ 18ರಿಂದ 40 ವರ್ಷ ಇರಬೇಕು. ಇನ್ನು 2A, 2B, 3B, 3A ಅವರಿಗೆ 3 ವರ್ಷ ಸಲ್ಲಿಕೆ ಇರುತ್ತದೆ. SC/ST ಅವರಿಗೆ 5 ವರ್ಷ ಸಲ್ಲಿಕೆ ಇರುತ್ತದೆ. ಶುಲ್ಕ ಬಂದುಬಿಟ್ಟು 500 ರೂಪಾಯಿ ಇರುತ್ತೆ ಮತ್ತು 750 ರೂಪಾಯಿ ಶುಲ್ಕ ಇರುತ್ತದೆ. ಮಾಜಿ ಸೈನಿಕರಿಗೆ 250 ರೂಪಾಯಿ ಶುಲ್ಕ ಇರುತ್ತದೆ. ಪಾವತಿ ಮಾಡೋ ವಿಧಾನ ಆನ್ಲೈನ್ ಮೂಲಕ ಆಗಿರ್ತದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬಂದುಬಿಟ್ಟು ಸಾಮಾನ್ಯ ಜ್ಞಾನ 100 ಮಾರ್ಕ್ಸ್ ಇರ್ತದೆ. ಪತ್ರಿಕೆ 2 ಬಂದುಬಿಟ್ಟು ಸಾಮಾನ್ಯ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ 100 ಅಂಕ ಇರ್ತದೆ. ಸಮಯ 2 ಗಂಟೆ ಟೈಮ್ ಕೊಟ್ಟಿದ್ದಾರೆ. ದಾಖಲೆಗಳ ಪರಿಶೀಲನೆ ಮೂಲಕ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇನ್ನು ಡೇಟ್ ನೋಡಬೇಕಾದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 11 ಜುಲೈ 2026 ಇವತ್ತಿಂದ ಆರಂಭವಾಗಿದೆ. ಲಾಸ್ಟ್ ಡೇಟು 30 ಜುಲೈ 2026 ಆಗಿದೆ. ಅಷ್ಟೊತ್ತು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇವಾಗ ನೇರವಾಗಿ PDF ನೋಡೋಣ. ಇದು ಆಫೀಸಲ್ಲಿ ಬಂದಂಥ PDF ಆಗಿದೆ. ಸುಮಾರು 14 ಪೇಜ್ PDF ಇದೆ. ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ. 10/7/2026 ಡೇಟ್ ಆಗಿದೆ. ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ. ವಿವಿಧ ಜಿಲ್ಲೆಯಿಂದ ಕೊಟ್ಟಿದ್ದಾರೆ. ಉಳಿಕೆ ಮೂಲದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ನೇಮಕಾತಿ ಕೊಟ್ಟಿದ್ದಾರೆ. ಇಲ್ಲಿ ಜಿಲ್ಲೆ ಹೆಸರು, ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ. ಇವು ನಿಮ್ಮದು ಯಾವ ಜಿಲ್ಲೆ ಇದೆ ನೋಡಿ, ಆ ಜಿಲ್ಲೆ ಎಷ್ಟು ಪೋಸ್ಟ್ ಖಾಲಿ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಒಂದು ಜಿಲ್ಲೆಗೆ ಒಬ್ಬರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಂದರೆ ಒಂದೇ ಜಿಲ್ಲೆಗೆ ಅಪ್ಲೈ ಮಾಡ್ಬೋದು. ಒಬ್ಬರು 2 ಜಿಲ್ಲೆಗೆ ಅಪ್ಲೈ ಮಾಡೋ ಹಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಒಟ್ಟು 505 ಇದು RPC ನೋಟಿಫಿಕೇಷನ್ ಆಗಿದೆ. ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಹುದ್ದೆ ಹೆಸರು ಗ್ರಾಮ ಆಡಳಿತಾಧಿಕಾರಿ ಆಗಿದೆ. PUC ಅಥವಾ ತತ್ಸಮಾನ ಪಾಸ್ ಆಗಿರಬೇಕು. PUC ಅಥವಾ ತತ್ಸಮಾನ ಕುರಿತಂದರೆ ಸರ್ಕಾರ ಸುತ್ತಲೂ ಕೊಟ್ಟಿದ್ದಾರೆ. ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ ಸೆಕೆಂಡ್ PUC ಪಾಸ್ ಆದರೂ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. CBSE ಅವರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ITI ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಸೆಕೆಂಡ್ ITI ಮುಗಿಸೋರು. ಆಮೇಲೆ ಇಲ್ಲಿ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಹುದ್ದೆಗಳಿಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ವಯೋಮಿತಿ ಕೊಟ್ಟಿದ್ದಾರೆ. ಸಾಮಾನ್ಯದವರಿಗೆ 40 ವರ್ಷ ಇರ್ತದೆ. ಪ್ರವರ್ಗದವರಿಗೆ 43 ವರ್ಷ, SC/ST ಅವರಿಗೆ 40 ವರ್ಷ ವಯೋಮಿತಿ ಸಲ್ಲಿಕೆ ಇರುತ್ತದೆ. ಹಾಗೂ ಇಲ್ಲಿ ಮಾಜಿ ಸೈನಿಕರಿಗೆ ಸಲ್ಲಿಕೆ ಇದೆ. NCC ಅವರಿಗೆ ಕೂಡ ಸಲ್ಲಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಪುರಸ್ಕೃತ ಗ್ರಾಮೀಣ ಉದ್ಯಮೀಕರಣ ಯೋಜನೆ ಅಂತ ಕೊಟ್ಟು ಅವರಿಗೂ ಕೂಡ ಸಲ್ಲಿಕೆ ಇರುತ್ತದೆ. ಈ ರೀತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಇದರಿಂದ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಇದೆ. KE ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇದು ಲಿಂಕ್ ಆಗಿದೆ. ಇಲ್ಲಿ ನೋಡಿ, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ. ಒಂದೇ ಜಿಲ್ಲೆಗೆ ಮಾತ್ರ ಯಾವ ಬೇಕಾದ ಒಂದು ಜಿಲ್ಲೆಗೆ ಅಪ್ಲೈ ಮಾಡ್ಬೋದು. ಡೇಟು 11/7 ಅಂದರೆ ಇವತ್ತಿನಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಕೊನೆಯ ದಿನಾಂಕ 30/7/2023 ಆಗಿದೆ. ಶುಲ್ಕ ಪಾವತಿ ಮಾಡೋದು 31/7/2026 ಆಗಿದೆ. ಓಕೆನಾ, ಅಷ್ಟೇ ಅಪ್ಲೈ ಮಾಡ್ಬೋದು. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ಓದ್ಕೊಳ್ಳಿ, ಅಪ್ಲೈ ಮಾಡಿ. ಇನ್ನು ಸ್ಯಾಲರಿ ನೋಡಬೇಕಾದ್ರೆ ಇದು ಕಾಯಂ ಪೂರ್ಣಾವಧಿ ಅಂತ ಕೊಟ್ಟಿದ್ದಾರೆ. ನೇರ ನೇಮಕಾತಿ ಮೂಲಕ 2 ವರ್ಷಗಳ ಕಾಯಂ ಪೂರ್ಣಾವಧಿ ಇರುತ್ತದೆ. ಸ್ಯಾಲ್ರಿ 34,100ರಿಂದ 67,600 ರೂಪಾಯಿ ಸ್ಯಾಲರಿ ಇರುತ್ತೆ. ಆಮೇಲೆ ರಾಷ್ಟ್ರೀಯ ಪಿಂಚಣಿ ಸೌಲಭ್ಯ ಕೂಡ ಇದೆ ಅಂತ ಕೊಟ್ಟಿದ್ದಾರೆ. ಆಗಲೇ ರೀತಿ ಶುಲ್ಕ ಕೊಟ್ಟಿದ್ದಾರೆ. ಯಾರ್ಯಾರು ಎಷ್ಟಿದೆ ಅಂತ ರಿಫಂಡ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನು ಎಕ್ಸಾಮ್ ಬಂದ್ಬಿಟ್ಟು ಪ್ರಶ್ನೆ ಪತ್ರಿಕೆ 1ರಲ್ಲಿ ಎಕ್ಸಾಮ್ 4/10/2026 ಬೆಳಗ್ಗೆ 10:30 ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಎಕ್ಸಾಮು ಅದು ಕೂಡ ಅವತ್ತು 4ನೇ ತಾರೀಕು ಎಕ್ಸಾಮ್ ಬರುತ್ತೆ ಕೊಟ್ಟಿದ್ದಾರೆ. 10ನೇ ತಿಂಗಳಲ್ಲಿ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವ ವಿಧಾನ ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತ ಅದು ಅಪ್ಲೈ ಮೂಲಕ OMR ಮಾದರಿ ಎಕ್ಸಾಮ್ ಇರುತ್ತೆ ಕೊಟ್ಟಿದ್ದಾರೆ. ಇದನ್ನು ಓದ್ಕೋಬೋದು. ಇಲ್ಲಿ ಫಸ್ಟ್ನೇ ಎಕ್ಸಾಮ್ ಕೊಟ್ಟಿದ್ದಾರೆ. 100 ಮಾರ್ಕ್ಸು 100 ಕ್ವಶನ್ಸ್ ಕೊಟ್ಟಿದ್ದಾರೆ. 2 ಅವರ್ ಇರುತ್ತೆ ಅಂತ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇದು 100 ಕ್ವಶನ್ಸು 2 ಅವರ್ ಟೈಮ್ ಇರುತ್ತೆ ಕೊಟ್ಟಿದ್ದಾರೆ. ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಅದನ್ನು ಓದ್ಕೊಳ್ಳಿ ಏನಿದೆ ಅಂತ ಓದ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಸುಮಾರು ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಓದ್ಕೊಂಡು ಅಪ್ಲೈ ಮಾಡಿ. ಇವಾಗ ಅರ್ಜಿ ಸಲ್ಲಿಸೋದು ಆನ್ಲೈನ್ ಮೂಲಕ ಆರಂಭವಾಗಿದೆ. ಕನ್ನಡ ಮಾಧ್ಯಮ, ಗ್ರಾಮೀಣ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾವ ಸಲ್ಲಿಕೆ ಇದೆ ಅದನ್ನು ಕೂಡ ಓದ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಕೊಟ್ಟಿರ್ತಾರೆ, ಇದನ್ನೆಲ್ಲ ಓದ್ಕೊಂಡು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋ ಲಿಂಕ್ ಇದ್ದರೆ ಈ ರೀತಿ ಲಿಂಕ್ ಬಂದಿದೆ. ಇಲ್ಲಿ ನೋಡಿ, ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. RPCದು ಅರ್ಜಿ ಲಿಂಕ್ ಕೊಟ್ಟಿದ್ದಾರೆ. 11/7/2026 ಅಂತ ಇವತ್ತಿಂದ. ಇಲ್ಲಿ ವಿವರದ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ
ಅಪ್ಲಿಕೇಶನ್ ಲಿಂಕ್ ಓಪನ್ ಆಗ್ತಿದೆ. ಅದು ನೋಡಿ ಈ ರೀತಿ ಬರ್ತಿದೆ KE ವೆಬ್ಸೈಟು. ಇಲ್ಲಿ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಡಿಜಿಲಾಕರ್ ಮುಖಾಲ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಹೊಸ ಅಭ್ಯರ್ಥಿ ಡಿಜಿಲಾಕರ್ ಇದು ಫಸ್ಟ್ ನೀವು ಡಿಜಿಲಾಕರ್ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಮಾಡ್ಕೊಂಡು ಅಲ್ಲಿ ಸಲ್ಲಿಸುವಲ್ಲಿ ವೇಟ್ ಮಾಡಿ. ನೋಡಿ ಈ ರೀತಿ ಬರ್ತಿದೆ. ಈ ಡಿಜಿಲಾಕರ್ ನೀವು ಇಲ್ಲಿಂದ ಲಾಗಿನ್ ಮಾಡಿ ಅಪ್ಲೈ ಮಾಡ್ಕೊಳ್ತೀವಿ. ಆಧಾರ್ ನಂಬರ್ ಹಾಕಿ ಪ್ರೊಸೆಸ್ ಇರುತ್ತೆ. ಕಂಟಿನ್ಯೂ ಮಾಡಿಯಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಯಾವುದೇ ರೀತಿ ಅರ್ಜಿ ಇಲ್ಲ ನಮ್ಮ ಕಡೆ. ಅಪ್ಲಿಕೇಶನ್ ಹಾಕುವಾಗ ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.